ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹೇಗೆ ತಿಳ್ಕೊಳ್ಳೋದು? ಕೆಲವೊಬ್ಬರು ಎಕ್ಸ್ಪೀರಿಯನ್ಸಿಂದ ಅರ್ಥ ಮಾಡ್ಕೊತಾರೆ. ಬಟ್ ನಾವು ಅದನ್ನು ಸುಲಭವಾಗಿ ಹೇಗೆ ತಿಳ್ಕೊಳ್ಳೋದು? ಅದಕ್ಕೆ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಸುಲಭ ಉಪಾಯ ಹೇಳಿದ್ದಾನೆ. ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ತಾರೆ, ಭಗವಾನ್, ನಾನು ಹೇಗಿದನ್ನು ಅರ್ಥ ಮಾಡ್ಕೊಳ್ಳೋದು? ಯಾರು ಒಳಗಡೆ ನಿಜವಾಗ್ಲೂ ಹೇಗಿದ್ದಾರೆ? ಎಲ್ಲರೂ ಒಂದೇ ಮುಖವಾಡ ಹಾಕಿರ್ತಾರೆ, ಒಳ್ಳೆಯವರು ಅನ್ನುವ ಮುಖವಾಡ ಹಾಕಿರ್ತಾರೆ. ಬಟ್ ಆ್ಯಕ್ಚುಲಾಗಿ ಅವ್ರ ಒಳಗಡೆ ಹೆಂಗಿದ್ದಾರೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದಾಗ ಶ್ರೀಕೃಷ್ಣ ತುಂಬ ಸಿಂಪಲ್ಲಾಗಿ ಹೇಳ್ತಾರೆ, ಅರ್ಜುನ, ಎಲ್ಲರೂ ಒಂದೇ ಮುಖವಾಡ, ಹಸುವಿನ ಮುಖವಾಡನೇ ಹಾಕ್ತಾರೆ. ಆದರೆ ಅವರ ಎಲ್ಲರ ಒಳಗಡೆ ಬೇರೆ ಬೇರೆ ರೀತಿಯ ಗುಣಗಳಿರುತ್ತೆ. ವ್ಯಾಘ್ರನ ಗುಣಗಳು ಅಂದರೆ ಹುಲಿ ಗುಣಗಳಿರ್ತವೆ, ಒಂದು ಹಸುನೇ ಆಗಿರ್ತಾರೆ, ಹಂದಿ ಆಗಿರ್ತಾರೆ, ಜಿಂಕೆ ಆಗಿರ್ತಾರೆ, ನಾಯಿ ಆಗಿರ್ತಾರೆ. ಅಂದರೆ ಆಯಾಯ ಪ್ರಾಣಿಯ ರೀತಿಯ ಒಂದು ಗುಣಗಳು ಅವರಲ್ಲಿರುತ್ತೆ. ಅದು ಹೇಗೆ ತಿಳ್ಕೊಳ್ಳೋದು ಅಂದರೆ ವೆರಿ ಸಿಂಪಲ್. ಇವ್ರನ್ನೆಲ್ಲ ಸಾಲಾಗಿ ನಿಲ್ಲಿಸಿ ಅವ್ರ ಮುಂದೆ ಒಂದು ಕಡೆ ಹುಲ್ಲು ಹಾಕು, ಒಂದು ಕಡೆ ಮಾಂಸ ಹಾಕು, ಒಂದು ಕಡೆ ಹೇಸಿಗೆ ಹಾಕು, ಇನ್ನೊಂದು ಕಡೆ ಇನ್ನೊಂದು ಹಾಕ್ಕೊಂಡೋಗು. ಹಸುವಿನ ವೇಷದಲ್ಲಿರ್ತಕ್ಕಂಥ ವ್ಯಾಘ್ರ ಮಾಂಸ ಹುಡ್ಕೊಂಡೋಗುತ್ತೆ, ಅದೇ ಹಂದಿ ಹೇಸಿಗೆ ಹುಡ್ಕೊಂಡೋಗುತ್ತೆ, ಹಸು ಹುಲ್ಲನ್ನು ಹುಡ್ಕೊಂಡೋಗುತ್ತೆ. ಹೀಗೆ ಜನಗಳಿಗೆ ಅವರ ಜೀವನದಲ್ಲಿ, ನಿನ್ನ ಜೀವನದಲ್ಲಿ ಬರ್ತಕ್ಕಂಥ ಜನಗಳು ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಅವರಿಗೆ ಈ ರೀತಿಯ ಫುಡ್ಡನ್ನು ಫೀಡ್ ಮಾಡು. ಈ ರೀತಿ ಊಟ ತೋರಿಸಿದಾಗ ಯಾರು ಯಾವುದಕ್ಕೆ ಹೆಚ್ಚು ಅಟ್ರ್ಯಾಕ್ಟ್ ಆಗ್ತಾರೋ ಅದರ ಮೇಲೆ ಅವರ ವ್ಯಕ್ತಿತ್ವ ನೀನೇ ನಿರ್ಧರಿಸ್ಕೋ. ಇದು ಇಂದಿಗೂ ಕೂಡ ನಮ್ಮ ಜೀವನದಲ್ಲೂ ಅನ್ವಯ ಆಗುತ್ತೆ ಅಲ್ವೇ?